ನಮಸ್ಕಾರ ರೀ ಸಾವ್ಕಾರ ಮಂದಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ದೇಸಾರ್ ಮಗಳು. ನಾನು ಮುಂಜಾನೆ ಬೇಗ ಎದ್ದೇನೆ ರೀ. ಎದ್ದು ರಂಗೋಲಿ ಹಾಕಿ ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ಹೇಳ್ತೀನಿ ರೀ. ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಹಿಂಗಿದ್ದದ್ದನ್ನು ಹಿಂಗೆ ಉಪ್ಪಿಟ್ಟು ಮಾಡಿ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟು ನಾವೀಗ ಎಲ್ಲಿ ಹೊರಟೀವಿ ಅಂತ ಹೇಳ್ಬೇಕಂದ್ರೆ ರೀ, ನಾವು ಒಂದು ಮದುವೆ ಐತಿ ಅಲ್ಲಿ ಹೊಂಟಿದ್ದೀವಿ ರೀ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ರೀ. ರೋಡಿನ ಕಸ ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಈಗ ನಾವು ಎಲ್ಲಿ ಹೊಂಟೀವಂತಂದ್ರೆ ಒಂದು ಮದ್ವೆ ಐತ್ರಿ ನಮ್ಮ ರಿಲೇಷನ್ದವ್ರದ್ದು ಬೆಂಗಳೂರೊಳಗೆ. ಬೆಂಗಳೂರು ಮಂದಿ ಯಾರ್ಯಾರು ಅದೀರಿ ಎಲ್ಲರೂ ಕಮೆಂಟ್ ಶೇರ ಮಾಡಿರಿ. ನಾವೀಗ ಹೊರಟಿರೋದು ಮದ್ವೆಗೆ ರೀ. ಮದುವೆ ಚೌಟ್ರಿ ನೋಡ್ರಿ ಎಷ್ಟು ಭಾರಿ ಐತಿ. ಇದ್ರ ಕಾನ್ಫಿಡೆನ್ಷಿಯಲ್ ಗ್ರೂಪ್ ಅಲ್ಲ, ಇದ್ರ ಬಗ್ಗೆನೂ ಆಮೇಲೆ ಹೇಳ್ತೀನಿ ರೀ. ಆಮೇಲೆ ನಾ ಲೊಕೇಶನ್ ಹಾಕಿದೆ ರೀ. ಹಾಕಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಲೆಫ್ಟ್ ರೈಟ್ ಕರೆಕ್ಟಾಗಿ ಹೇಳಂತ ಹೇಳ್ತಾ ಇದ್ರು. ನಾನು ಲೆಫ್ಟಿಗೆ ರೈಟ್ ಹೇಳ್ತಿದ್ದೆ, ರೈಟಿಗೆ ಲೆಫ್ಟ್ ಅಂತಿದ್ದೆ. ಅದಕ್ಕೆ ಬೇಯಿಸ್ಕೊಂಡೆ ರೀ. ಆಮೇಲೆ ಚೌಟ್ರಿಗೆ ಬಂದ್ವಿ. ಅದು ಅಂಬೇಡ್ಕರ್ ಭವನ. ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಮದುವೆ ಇದ್ದಿದ್ದಿಲ್ಲ ರೀ, ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅದು ಯಾವ ಪ್ರೋಗ್ರಾಮ್ ಅಂತ ಹೇಳ್ತೀನಿ. ಹೋದ ಕೂಡಲೇ ಇದನ್ನು ಕಟ್ಟಿ ನಮ್ಗೆ ಒಳಗೆ ಕಳಿಸಿದ್ರು. ಚೌಟ್ರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ್ರಿ. ಅಲ್ಲಿ ಭಾರಿ ಮಂದಿ ಸೇರಿದ್ರು. ಮೇಲೆ ನನಗೆ ಆ ಚೌಟ್ರಿ ಭಾಳನೇ ಇಷ್ಟ ಆಯಿತು. ಆಮೇಲೆ ಎಲ್ಲರೂ ಬಂದಿದ್ರು, ಎಲ್ಲ ಯೂಟ್ಯೂಬ್ ಸ್ಟಾರ್ಸು ಎಲ್ಲರೂ ಅಲ್ಲಿ ಸೇರಿದ್ರು. ಫಂಕ್ಷನ್ ಚಾಲು ಆಯಿತು. ಮೊದಲು ಎಲ್ಲರೂ ದೀಪ ಹಚ್ಚಿ ಎಲ್ಲನೂ ಸ್ಟಾರ್ಟ್ ಮಾಡಿದ್ರು. ನಾವು ನೋಡ್ತಿದ್ವಿ ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಎಲ್ಲರೂ ಕೂಡಿ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಏನಂತಂದರೆ ಒಬ್ಬೊಬ್ಬರಾಗಿನೇ ಅವರು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರು. ಆವಾಗಲೇ ಜ್ಞಾನ. ಈ ಜ್ಞಾನಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಯಾರ್ಯಾರು ಈ ಜ್ಞಾನವನ್ನು ಪಡೆದು ತಮ್ಮ ಆರ್ಥಿಕ ಶಕ್ತಿ ದೊಡ್ಡದು ಯಾರು ಮಾಡ್ಕೊಳ್ತಿದ್ದೀರಾ, ದೇ ಆರ್ ನಾಟ್ ಮೇಕಿಂಗ್ ದೆಮ್ಸೆಲ್ಫ್ ರಿಚ್, ದೇ ಆರ್ ಬಿಲ್ಡಿಂಗ್ ದ ನೇಷನ್. ಅದು ನಮ್ಮ ಕರ್ನಾಟಕದಲ್ಲಿ ಇನ್ಫ್ರಾ ಕಂಪ್ನಿ ಫಸ್ಟ್ ಕಂಪ್ನಿ NSE/BSE ನಲ್ಲಿ ಇನ್ಫ್ರಾ ಕಂಪ್ನಿ ಲಿಸ್ಟೆಡ್ ಆಗಿರೋದು. ತುಂಬ ಸಣ್ಣ ಕಂಪ್ನಿ. ಅದನ್ನು ದೊಡ್ಡ ಮಾಡೋ ಗುರಿ ಇಟ್ಕೊಂಡಿದ್ದೀವಿ. ಗುರಿ ಹಿಂದೆ ಗುರು ಇದ್ರೆ ಮಾತ್ರ ನೀವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಗುರು ಇದ್ರೆ ಮಾತ್ರ. And have a great day. Thank you. So please give a big round of applause to Manoj. Okay. Thank you. Combine discipline investing with structured trading. Please welcome Mr. Adarsh Yasan, Branch Head, TD. ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಕೆರಿಯರ್ ಸ್ವಲ್ಪ ಸ್ಟಾಲ್ ಆಗೋಯ್ತು. ಅದಾದ್ಮೇಲೆ ಬೇರೆ ಬಿಸ್ನೆಸ್ ಎಲ್ಲ ಥರದ ಬಿಸ್ನೆಸ್ ಟ್ರೈ ಮಾಡಿದೆ. ಸೊ ಅವಾಗ ಜಸ್ಟ್ ಇವಾಗ ನೆಕ್ಸ್ಟ್ ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಬಿಸ್ನೆಸ್ ಟ್ರೈ ಮಾಡಿದೆ 3-4 years. 2012 ಐ ಫೆಲ್ಟ್ ಸ್ಟಾಕ್ ಮಾರ್ಕೆಟ್ ಈಸ್ ಅ ಗುಡ್ ಬಿಸ್ನೆಸ್ ಅಂತ ಹೇಳಿ. ಸೊ ಐ ಕಂಟಿನ್ಯೂಡ್ ಇನ್ ಸ್ಟಾಕ್ ಮಾರ್ಕೆಟ್ ಸಿನ್ಸ್ 2012. ಈಗ ನಾನು 2012 ಸ್ಟಾರ್ಟ್ ಮಾಡಿದಾಗ ಇನ್ಫಾರ್ಮೇಶನ್ ಕಮ್ಮಿ ಇತ್ತು. ಇವಾಗ ಇನ್ಫಾರ್ಮೇಶನ್ ಜಾಸ್ತಿ ಇದೆ, ಅದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನಾನು ಆದಷ್ಟು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಕನ್ಫ್ಯೂಷನ್ ಇದೆ. ನಾನು ಏನೇನು ಮಾಡಿದಾರಂತ ಎಲ್ಲ ನೋಟ್ಸ್ ಚೆಕ್ ಮಾಡ್ತಾ ಇದ್ದೆ. ಮತ್ತು ಏನೇನು ಕೊಟ್ಟಿದ್ದಾರಂತ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಸ್ಟಿಕರ್ಸ್ ಎಲ್ಲ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಬುಕ್ಸ್ ಎಲ್ಲ ತೊಗೊಂಡು ನಾವು ಒಳಗಡೆ ಹೋಗಿ ಕುಂತು ಎಲ್ಲನೂ ಕೇಳ್ತಾ ಇದ್ವಿ. ಈ ಪ್ರೋಗ್ರಾಮು ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಆಗಿ 7 ತನಕ ಇತ್ತು. ನಾವು ಹಂಗೆ ಎಲ್ಲ ಸ್ಟಿಕರ್ ನೋಡ್ತಾ ನಾನು ಕುಂತಿದ್ದೆ, ಅವ್ರು ಹೇಳೋದೆಲ್ಲ ಕೇಳಿಸ್ಕೊತಾ ಕುಂತಿದ್ದೆ. How many of you have done options, futures? कितने लोग फ्यूचर ऑप्शन करते हैं? Okay, most of the people are doing. Yes. Can you take out the slide? So you must have done in traditional market. So how many of you started crypto? ನೋಡಿ ನಮ್ಮ ಮನೆಯವರು ಯಾರ್ದೋ ಬುಕ್ ಚೆಕ್ ಮಾಡ್ತಾ ಇದ್ದು, ಬಾಜು ಕೂತವ್ರದ್ದು. ಅವರು ಒಂದೊಂದು ನೋಟ್ಸ್ನು ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ಸ್ಟಾಕ್ ಮಾರ್ಕೆಟದ್ದು. ಎಲ್ಲದ್ರ ಬಗ್ಗೆ ಅಂದರೆ ನಿಮ್ಗೆ ಅಮೌಂಟ್ ಇದೆ ಹೆಂಗೆ ಬೇಕಾದಂಗೆ ಇನ್ವೆಸ್ಟ್ ಮಾಡೋದೆಲ್ಲ ಹೆಂಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ಬೋದು. Great. And are there any trader who turned into investor? So you bought Yes Bank, it fell down, you averaged again, and now you become a long-term investor. Happens with everyone, right? So perfect. So most of the audience is traders, I guess. Thank you. I didn't even know this.
Which date is this? 21st June. ಇವತ್ತು ಫಾದರ್ಸ್ ಡೇನೂ ಇತ್ತು, ಯೋಗ ದಿನನೂ ಇತ್ತಲ್ಲ, ಅದೇ ನಾನು ಮೆಚ್ಮೆಂಟ್ ಹೇಳ್ತಿದ್ವಿ, ಇವತ್ತು ಯೋಗ ದಿನನೂ ಇದೆ. Exactly after 1 hour she also called. How many fathers are ಅವರು here? ಯಾರು ಫಾದರ್ ಇದ್ದೀರಾ ಅಂತ ನಮ್ಮ ಮೆಚ್ಕೊಂಡ್ರು, ನಾನು ಇನ್ನೂ ಆಗಿಲ್ಲ ಅಂತ ಜೋಕ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ನಿಂದ್ರಿಸಿ ಎಲ್ಲ ಸೆಲೆಬ್ರೇಟ್ ಮಾಡಿ ಚಪ್ಪಾಳೆ ತಟ್ಟಿದ್ರು. ತುಂಬಾ ಖುಷಿ ಆಯಿತು ಎಲ್ಲ ಫಾದರ್ಸ್ ಬಗ್ಗೆ ಇದೆಲ್ಲ ನೋಡಿ. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. To sacrifice their life, time, energy and the future for their family. Now there's always a saying that mother always gets maximum credits, fathers don't get credits. ಈ ಪ್ರೋಗ್ರಾಮಲ್ಲಿ ಇದ್ದಿದ್ದಕ್ಕೆ ನನಗೆ ಪಪ್ಪ ಕಾಲ್ ಮಾಡೋಕ್ಕೆ ಆಗಲಿಲ್ಲ. ಹ್ಯಾಪಿ ಫಾದರ್ಸ್ ಡೇ ಮೈ ಡಿಯರ್ ಪಪ್ಪ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಹ್ಯಾಪಿ ಫಾದರ್ಸ್ ಡೇ. Then mother would introduce. This is 1, exit at stop loss, 2, exit at stop loss, 3, exit on stop loss. So why there is so much importance for stop loss? Actually this boils down to discipline. So most of the traders ವರಿತನ ಸೆಷನ್ ಆಗಿ 1:30ಗೆ ಲಂಚ್ ಬ್ರೇಕ್ ಬಿಟ್ಟರು. ನಾವು ಹೋಟೆಲ್ಗೆ ಹೋಗಿ ಸಿಕ್ಕಾಪಟ್ಟೆ ತಿಂದು ಬಂದ್ವಿ. ವಿತ್ ಲಂಚು 500 ಎಕ್ಸ್ಟ್ರಾ ಇತ್ತು, ಎಲ್ಲ ಕೂಡಿ 300 ಪ್ಲಸ್ 500 ಎಲ್ಲ ಕೂಡಿ 800 ಆಗ್ತಿತ್ತು. ನಾವೇನಷ್ಟು ತಿನ್ನೋದು ಕೆಟ್ಟದ ಅಂತ ನಾವು ಹೋಗಿ ಹೋಟೆಲಲ್ಲಿ ಮಾಡಿದ್ವಿ. ಮತ್ತೆ ಸೆಷನ್ ಸ್ಟಾರ್ಟ್ ಆಯಿತು. ठीक है, fair. I will say at least 10 to 15%. ठीक है, now let's expand. How many of you have bought some crypto? Friday morning, if you are executing, then by the time 15:25 you will be breaking. I have bought this strike price, that strike price. You will be speculating, correct now? Yeah, so just a quick introduction about myself. So my name is Hari. I'm a SEBI registered research analyst. I started on my career by working for this proprietary trading firm called as Futures First, and then later on got into full-time trading at my own firm. So today, speaking about our company, Live Long Wealth, these are the activities that we are into. We are into advisory. Anything else? If you have to trade after 6 p.m., still crypto and commodities and US stocks is the answer. Now, people who are beginners, can you just raise your hands? People who are beginner around, I can see, okay. We are listed on NSE and BSE. Right now also all of you have your phones here. आप अपने फोन पे NSE और BSE पे शेयर इंडिया का स्टॉक भी आप पर्टिकुलरली देख सकते हैं. ಸಿಬ್ಬಂದಿಗೆ ನಾವು ಸ್ಯಾಲರಿ ಕೊಡಬೇಕು. ಆ್ಯಂಡ್ ನಾವು ಗುಲ್ಬರ್ಗದಲ್ಲೂ ಸಹ ಬ್ರಾಂಚ್ ಮಾಡಿದ್ವಿ, ನಾರ್ತ್ ಕರ್ನಾಟಕ. ಕಮ್ ಬ್ಯಾಕ್ ಟು ದ ಟಾಪಿಕ್. ಇವತ್ತು ನೆಕ್ಸ್ಟ್ 35 minutes ಅಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಮ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್. ಅಟ್ ಪ್ರೆಸೆಂಟ್ ಲಾಸ್ಟ್ ಒಂದು ಐ ಥಿಂಕ್ 1.5-2 months ಬ್ಯಾಕ್ ನಮ್ಮ ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ಮೆಂಟ್ ಕೊಟ್ಟರು, ಕರೆಕ್ಟಾ? ಏನು ಗೋಲ್ಡ್ ತಗೋಬೇಡಿ, EV ಮೇಲೆ ಇನ್ವೆಸ್ಟ್ ಮಾಡಿ, ಕರೆಕ್ಟಾ? ಬಟ್ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ರು? ಕ್ವಶನ್, EV ಮೇಲೆ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ರು? Because of some bug wo attack, you should be able to recover from it. Now, not in terms of the trading point of view, how do you recover in the P&L, but you should be able to exit the order yourself, or you should be able to get the system back up and running so that it doesn't create a huge problem. The second thing would come as how one, like as a trader, become a successful buying option trader ಹೇಗೆ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡೋಣ. ಸ್ವಲ್ಪ ಇನ್ಸೈಟ್ಸ್ನ, ಎಸೆನ್ಷಿಯಲ್ಸ್ನ ಮತ್ತೆ ಗ್ಲಿಮ್ಸ್ ಆಫ್ ಸ್ಟ್ರಾಟಜೀಸ್ನ ಶೇರ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇಫ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಲಾಸಸ್, ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಪ್ರಾಫಿಟ್ಸ್ ವಿಲ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ಸೊ 90% ಆಫ್ ದ ಬೈಯಿಂಗ್ ಆಪ್ಷನ್ ಟ್ರೇಡರ್ಸ್ ಯಾಕೆ ಫೇಲ್ ಆಗ್ತಾರೆ? Because in earlier stage I have started my career 2014-15. I stayed in Maniwala. Okay. Maybe right now I am in Chennai, but very very special to my heart. ಸ್ಟಾಕ್ ಮಾರ್ಕೆಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬರಿಗೆ 300 ಇತ್ತು, ವಿತ್ ಲಂಚು ಒಬ್ಬರಿಗೆ ಎಷ್ಟಿತ್ತಪ್ಪ ಅಂದರೆ 800 ಇತ್ತು. ನಾವೇನು ಅಷ್ಟೊಂದು ತಿಂತೀವೇನು ಬೇಡ ಅಂಥೇಳಿ ನಾವು 300, ನನ್ನ ಹಸ್ಬೆಂಡ್ 300 ಮಾಡಿದ್ವಿ ಅಷ್ಟರಲ್ಲೇ. ಆಮೇಲೆ ಈ ಪ್ರೋಗ್ರಾಮು 7 ಗಂಟೆಗೆ ಮುಗೀತು. ನಾವು Myself Arun, so founder and CEO of B Square Trade Academy.
most of the people struggling in candlesticks, right? ನಾವು 7 ಗಂಟೆಗೆ ಆ ಪ್ರೋಗ್ರಾಮಿಂದ ಹೊರಗೆ ಬಂದು ಮನೆಗೆ ಹೋಗಿ ರೀಚ್ ಆಗೋಡ್ದೇನ 8 ಗಂಟೆ ಆಗಿತ್ತು. ಮತ್ತು ಊಟ ಮಾಡಿ ಮಲ್ಕೋಗೊಡ್ದೆ 11:15 ಆಗಿಬಿಟ್ಟಿತ್ತು ಟೈಮು. ಓಫ್. ಗುಡ್ ನೈಟ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.